ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 378 ಪಾಯಿಂಟ್ಸ್ ಗೈನ್ ಆಗಿ 60,663ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 150 ಪಾಯಿಂಟ್ಸ್ ಗೈನ್ ಆಗಿ 17,871ನಲ್ಲಿ ಕ್ಲೋಸ್ ಆಗಿದೆ. ವೇರಸ್ ಬ್ಯಾಂಕ್ ನಿಫ್ಟಿ 46 ಪಾಯಿಂಟ್ಸ್ ಗೈನ್ ಆಗಿ 41,537ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 0.9% ಗೈನ್ ಆದರೆ ಸ್ಮಾಲ್ ಕ್ಯಾಪು 0.8% ಗೈನ್ ಆಗಿದೆ. ಇವತ್ತು ಎಫ್ಐಸು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 736 ಕ್ರೋರ್ ಸೆಲ್ ಮಾಡಿದ್ರೆ ಡಿಐಸು 941 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ನಲ್ಲಿರುವಂಥ ಪ್ರೈಸ್ ಆಕ್ಟಿವಿಟಿ ನಿಫ್ಟಿನಲ್ಲಿರುವಂಥ ಪರ್ಟಿಕ್ಯುಲರ್ಲಿ ರಿಲಯನ್ಸ್ ರಿಲೇಟೆಡ್ ಆಗಿರುವಂಥ ಮೂವ್ ಇವತ್ತು ನಮಗೆ ನಿಫ್ಟಿನಂತೂ ನಿಲ್ಲಿಸಿದೆ. ಅಪಾರ್ಟ್ ಫ್ರಮ್ ಅದಾನಿ ಎಂಟರ್ಪ್ರೈಸಸ್ ಸೈಡ್ಗಿಟ್ರೆ ರಿಲಯನ್ಸ್, ಇನ್ಫೋಸಿಸ್ ಅಂಡ್ TCS ನಿಯರ್ಲಿ ಈಗ ನಿಫ್ಟಿ ಬೆಳೆದಿರುವಂಥ ಈ 150 ಪಾಯಿಂಟ್ಸ್ನಲ್ಲಿ ಹಾಫ್ ಆಫ್ ದಿ ಪಾಯಿಂಟ್ಸ್ ಈ ಸ್ಟಾಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಿವೆ. ಇವತ್ತಿನ ಮೂವ್ನಲ್ಲಿ ಬ್ಯಾಂಕ್ಸು ಪಾರ್ಟಿಸಿಪೇಟ್ ಮಾಡದೇ ಇರೋಕ್ಕೆ ಮೇನ್ ರೀಸನ್ RBI ಅವರು ಕೊಟ್ಟಿರುವಂಥ 25 ಬೇಸಿಸ್ ಪಾಯಿಂಟ್ಸ್ ಹೈಕ್. ಇದು ಮಾರ್ಕೆಟ್ನ ಸರ್ಪ್ರೈಸ್ ಮಾಡಲಿಲ್ಲ ನೆಗೆಟಿವ್ ಆಗಿ, ಬಟ್ ರೇಟ್ ಹೈಕ್ ಜಾಸ್ತಿ ಮಾಡ್ತಾ ಇರೋದು ಲೈಕ್ ಈ ಬಡ್ಡಿ ರೇಟ್ಗಳು ಜಾಸ್ತಿ ಬೆಳೀತಾ ಇದ್ದರೆ ಬ್ಯಾಂಕ್ಸ್ಗೆ ಪಾಸಿಟಿವ್ ಅಲ್ಲ. ನಮ್ಮ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ಅನ್ಕೊಂಡಿದೀವಲ್ವಾ, ನಿನ್ನೆ ಈವ್ನಿಂಗ್ ನಮಗೆ ಫೆಡ್ ಚೇರ್ಮನ್ ಪವಲ್ ಅವರಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ ಅಂತ. ಅಂಡ್ ಅವರು ಏನು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ಮೊದಲನೇದಾಗಿ ಗಮನಿಸೋಣ. ಅವರ ರಿಲೇಟೆಡ್ ಆಗಿರುವಂಥ ಕೀ ಪಾಯಿಂಟ್ಸು 5 ಪಾಯಿಂಟ್ಸ್ ನಾವು ಮಾತಾಡ್ಕೊಳ್ಳೋಣ. ದೆನ್ ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಅಪ್ಡೇಟ್ ಮಾಡಿದ್ದು ಡಿಸ್ಇನ್ಫ್ಲೇಷನರಿ ಪ್ರಾಸೆಸ್ ಸ್ಟಾರ್ಟ್ ಆಗಿರೋ ಥರ ಹೇಳ್ತಿದ್ದಾರೆ. ಮೀನ್ಸ್ ಇನ್ಫ್ಲೇಷನ್ ಕೂಲ್ ಆಫ್ ಆಗ್ತಾ ಇರೋದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಇದು ತುಂಬ ಟೈಮು ಲಾಂಗ್ ವೇನಲ್ಲಿ ಇರುತ್ತೆ ಅಂತ, ಲೈಕ್ ಇಮಿಡಿಯೇಟ್ ಆಗಿ ಕೂಲ್ ಆಫ್ ಆಗಲ್ಲ, ಬಟ್ ಕೂಲ್ ಆಫ್ ಅಂತೂ ಸ್ಟಾರ್ಟ್ ಆಗಿದೆ, ಬಟ್ ಅದು ಸ್ಲೋ ಆಗಿ ಕೂಲ್ ಆಫ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ. ಅಂಡ್ ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅನ್ನೋ ಥರ ಅವರು ಅಕ್ನಾಲೇಜ್ ಮಾಡಿದ್ದಾರೆ. ಇನ್ನೂ ಸ್ಟ್ರಾಂಗ್ ಲೇಬರ್ ಡೇಟಾ ಏನಾದರೂ ಜಾಬ್ಸ್ ಡೇಟಾ ಇನ್ನೂ ಬೆಟರ್ ಎಕ್ಸ್ಪೆಕ್ಟೆಡ್ ಅಂದರೆ ಸ್ಟ್ರಾಂಗ್ ಆಗಿ ಬರ್ತಾ ಇದ್ರೆ ಪೀಕ್ ರೇಟ್ಸು ಮಾರ್ಕೆಟ್ ಈಗ ಇಲ್ಲಿವರೆಗೂ ಯಾವುದಾದ್ರೂ ರೇಟ್ ಇಲ್ಲಿಗೆ ಹೋದ್ಮೇಲೆ ಸ್ಟಾಪ್ ಆಗುತ್ತೆ ಅಂತ ರೇಟ್ ಹೈಕ್ ಬಗ್ಗೆ ಅನ್ಕೊಂಡಿದ್ದಾರಲ್ವಾ, ಆ ರೇಟ್ ಹೈಕ್ ಅನ್ನೋದು ಇನ್ನು ಸ್ವಲ್ಪ ಹೈಯರ್ ಸೈಡ್ ಇರ್ಬೋದು ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಮೀನ್ಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿರೋಕಂದ್ರೂ ರೇಟ್ ಹೈಕು, ಇನ್ನು ಸ್ವಲ್ಪ ರೇಟ್ ಹೈಕು ಇಫ್ ಜಾಬ್ ಡೇಟಾ ಏನಾದರೂ ಸ್ಟ್ರಾಂಗ್ ಆಗಿ ಬರ್ತಾ ಇದ್ರೆ ಇರುತ್ತೆ ಅನ್ನೋ ಥರ ಒಂದು ಇಂಡಿಕೇಶನ್ ಅಂತೂ ಮಾರ್ಕೆಟ್ಗೆ ಕೊಟ್ಟಿದ್ದಾರೆ. ಸೊ ಇದರಿಂದ ಒಂದು ಕ್ಲಾರಿಟಿ ಬರುತ್ತೆ. ಅಟ್ಲೀಸ್ಟ್ ಮಾರ್ಕೆಟ್ಗೆ ಇನ್ನೂ ಅಪ್ಕಮಿಂಗ್ ಟೈಮ್ಸಲ್ಲಿ ಜಾಬ್ ಡೇಟಾ ಇನ್ನೂ ಸ್ಟ್ರಾಂಗ್ ಆಗಿ ಬರ್ತಾ ಇದ್ರೆ ಇನ್ನೊಂದ್ಸಲಿ ಬಡ್ಡಿ ರೇಟ್ಗಳು ಬೆಳೆಯುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಇನ್ನು ಫರ್ದರ್ ಆಗಿ ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡೋದು ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ತೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಬೇಡ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಅಂತೂ ಮಾಡಿದ್ದಾರೆ. ಓವರಾಲ್ ಆಗಿ ಈ ಥೀಮಿಂದ ನಾವು ತಿಳ್ಕೊಬೇಕಾಗಿರೋದು ಇನ್ಫ್ಲೇಷನ್ ಕೂಲ್ ಆಫ್ ಆಗೋದಂತೂ ಸ್ಟಾರ್ಟ್ ಆಗಿದೆ ಅನ್ನೋ ಥರ ಅಕ್ನಾಲೇಜ್ ಮಾಡ್ತಾ ಇರೋದು. ಪ್ರೀವಿಯಸ್ ಟೋನ್ ನಾವು ಗಮನಿಸ್ತಾ ಇದ್ರೆ 1 or 2 ಡೇಟಾ ಪಾಯಿಂಟ್ಸ್ ನಾವು ನೋಡಿ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಅಂತ ನಾವು ಅನ್ಕೊಳ್ಳಲ್ಲ. ನಾವು ಹಾರ್ಡಾಗಿ ಎಕಾನಮಿನ ಪ್ರೆಷರ್ ಆದರೂ ಇಟ್ಟು ಇನ್ಫ್ಲೇಷನ್ ಕಮ್ಮಿ ಮಾಡ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ಸ್ಗೆ ಡಿಫ್ರೆನ್ಸ್ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ಈ ಸಲ ಇನ್ಫ್ಲೇಷನ್ ಕಮ್ಮಿ ಆಗತ್ತೆ ಅಂತ ಆಕ್ಸೆಪ್ಟ್ ಮಾಡಿದ್ದಾರೆ, ಬಟ್ ಇಮಿಡಿಯೇಟ್ ಆಗಿ ಆಗಲ್ಲ. ಅದಕ್ಕೆ ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಬೇಕಾಗತ್ತೆ. ಇವೆಲ್ಲಾನು ಜನರಲ್ ಸ್ಟೇಟ್ಮೆಂಟ್ಸು. ಇನ್ಫ್ಯಾಕ್ಟ್ ಸ್ಟೇಟ್ಮೆಂಟ್ಸ್ ಆದಮೇಲೆ ಅಲ್ಲ, ನಿನ್ನೆ US ಮಾರ್ಕೆಟ್ ನೀವು ಗಮನಿಸಿದ್ರೆ ಪವಲ್ ಅವ್ರ ಸ್ಪೀಚ್ ಕೊಡ್ತಿರೋ ಟೈಮಲ್ಲೇ ಕಂಪ್ಲೀಟ್ ಆಗ್ತಿರೋಂಥ ಟೈಮಲ್ಲೂ ನಿಯರ್ಲಿ 30 ಮಿನಿಟ್ಸ್ವರೆಗೂ US ಮಾರ್ಕೆಟ್ಸು ತುಂಬ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿವೆ. ಆ ಥರ 30 ಮಿನಿಟ್ಸ್ವರೆಗೂ ರ್ಯಾಲಿ ಆಗಿದ್ಮೇಲೆ ಅಗೈನ್ ಆ ರ್ಯಾಲಿ ಆಗಿರೋಂಥ ಮಾರ್ಕೆಟ್ಸು ಹೈಸಿಂದ ನೆಗೆಟಿವ್ಗೆ ಫಾಲ್ ಆಗಿದೆ. ಲಾಸ್ಟ್ ಕ್ಲೋಸಿಂಗ್ 45 ಮಿನಿಟ್ಸ್ ಮುಂಚೆ ಆ ಲೋ ಪಾಯಿಂಟಿಂದ ಅಗೈನ್ ಡೇ ಹೈಸ್ ಹತ್ರನೇ ಕ್ಲೋಸ್ ಆಗ್ತಾ ಇರೋದು. ನಿನ್ನೆ US ಮಾರ್ಕೆಟ್ಸ್ ಒಂದು ಕಂಪ್ಲೀಟ್ ವಾಲಿಟಿಲಿಟಿ ಅಂತೂ ಇತ್ತು. ಫ್ರೆಂಡ್ಸ್, ಇವತ್ತು ಬ್ಯಾಂಕ್ಸ್ ಅಂಡರ್ ಪರ್ಫಾರ್ಮ್ ಮಾಡೋದಕ್ಕೆ ಮೇನ್ ರೀಸನ್ RBI ಅವರು ರೆಪೋ ರೇಟ್ನ 25 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ತಾ ಇರೋದು. ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ 6.5% ಹತ್ರ ಇಟ್ಟಿದ್ದಾರೆ. ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇರೋದು ಬ್ಯಾಂಕ್ಸ್ ರಿಲೇಟೆಡ್ ಆಗಿ ನೆಗೆಟಿವ್ ಅಂಡ್ ಈವನ್ ಎಂಟೈರ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿಯೂ ನೆಗೆಟಿವ್. ಬಟ್ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ಸ್ ಜಾಸ್ತಿ ರಿಯಾಕ್ಟ್ ಆಗ್ತಿರತ್ತಲ್ವ, ಈ ಥರ ಜಾಸ್ತಿ ಮಾಡ್ತಾ ಇದ್ರೆ ನೆಗೆಟಿವ್ ಆಗಿ, ಕಮ್ಮಿ ಮಾಡ್ತಾ ಇದ್ರೆ ಪಾಸಿಟಿವ್ ಆಗಿ. ಅಂಡ್ ಇದೆಲ್ಲ ಜೊತೆಗೇನೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸನ್ನು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಅಂಡ್ ಎಂಟೈರ್ ಇನ್ಫ್ಲೇಷನ್ ರಿಲೇಟೆಡ್ ಆಗಿ ನಮ್ಮ RBI ಗವರ್ನರ್ ಅವರು ಮಾತಾಡ್ತಾ ಓವರಾಲ್ ಇನ್ಫ್ಲೇಷನ್, ಹೆಡ್ಲೈನ್ ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ, ಆದರೆ ಕೋರ್ ಇನ್ಫ್ಲೇಷನ್ ಇನ್ನೂ ಸ್ಟಿಕ್ಕಿ ಆಗೇ ಇದೆ. ಸೊ ಅದೇ ಇಂಪಾರ್ಟೆಂಟ್ ನಮಗೆ, ಅದರ ಮೇಲೆ ನಾವು ವರ್ಕ್ ಮಾಡಬೇಕನ್ನೋ ಥರ ಮಾಡಿರೋಂಥ ಸ್ಟೇಟ್ಮೆಂಟ್ಸು ಸ್ವಲ್ಪ ಹಾಕಿಶ್ ಆಗಿ ಕಾಣಿಸ್ತಾ ಇದ್ರು. RBI ಅವರು ಆ್ಯಕ್ಚುಲಿ ಫೆಡ್ ಅವ್ರಿಗಂದ್ರೂ ಸ್ವಲ್ಪ ನೆಗೆಟಿವ್ ಆಗಿ ಟೋನಿಂದನೇ MPC ಮೀಟಿಂಗ್ನಲ್ಲಿ, ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ನಲ್ಲಿ ಅಪ್ಡೇಟ್ ಮಾಡಿರೋ ಥರ ಅನ್ಕೋಬೇಕು. ಬಿಕಾಸ್ ಅಲ್ಲಿ ಫೆಡ್ ಅವರು ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ ಅಂತ ಆಕ್ಸೆಪ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಹೆಡ್ಲೈನ್ ಇನ್ಫ್ಲೇಷನ್ ಕಮ್ಮಿ ಆಗುತ್ತೆ, ಆದರೆ ಕೋರ್ ಇನ್ಫ್ಲೇಷನ್ ಇನ್ನೂ ಸ್ಟಿಕ್ಕಿ ಆಗಿದೆ ಅಂತ ಆ ಝೋನಲ್ಲಿ ನಾವು ವರ್ಕ್ ಮಾಡಬೇಕನ್ನೋ ಥರ RBI ಗವರ್ನರ್ ಮಾಡಿದಂಥ ಸ್ಟೇಟ್ಮೆಂಟ್ಸು ಸ್ಲೈಟ್ ನೆಗೆಟಿವ್ ಆಗಿ ಮಾರ್ಕೆಟ್ನ ತಗೋಬೇಕು. ಅಂಡ್ RBI ಗವರ್ನರ್ ಅವರು ಈ ಬಡ್ಡಿ ರೇಟ್ಗಳ ಬಗ್ಗೆ ಅಂತಾನಲ್ಲ, ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ಸ್ನು ಫ್ರೆಂಡ್ಸ್ ಪ್ರೀವಿಯಸ್ಲಿನೂ ಮಲ್ಟಿಪಲ್ ಟೈಮ್ಸ್ ಮೆನ್ಷನ್ ಮಾಡಿದ್ದೀನಿ, ಅಗೈನ್ ಮೆನ್ಷನ್ ಮಾಡ್ತಿದ್ದೀನಿ. February 14th ನಮಗೆ CPI ಇನ್ಫ್ಲೇಷನ್ ಡೇಟಾ, US CPI ಇನ್ಫ್ಲೇಷನ್ ಡೇಟಾ ಬರುತ್ತೆ. ಅದೊಂದು ಬಿಗ್ ಇವೆಂಟ್ ಅಂಡ್ ಎಂಟೈರ್ ಮಂತಲ್ಲಿ ನಮಗಿರುವಂಥ ಬಿಗ್ ಇವೆಂಟ್. ಅಂಡ್ ಆ ಡೇಟಾ ನಮಗೆ February 14th ಈವ್ನಿಂಗ್ ಬರುತ್ತೆ. ಅದರಿಂದ February 14th ಯಾರಾದರೂ ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡ್ತಾ ಇದ್ರೆ ಒಂದು ಇವೆಂಟ್ ಇದೆ ಅಂತ ವಿಷಯನ, US CPI ಇನ್ಫ್ಲೇಷನ್ ಡೇಟಾ ಇದೆ ಅಂತ ಒಂದು ವಿಷಯನ ಜ್ಞಾಪಕ ಇಟ್ಕೊಳ್ಳಿ.
RBI ಗವರ್ನರ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ಅಲ್ಲದೆ RBI ಅವರು ಮಾಡಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟು ಕಾಯಿನ್ ವೆಂಡಿಂಗ್ ಮಿಷನ್ಸ್ ಬಗ್ಗೆ ಹೇಳ್ತಿದ್ದಾರೆ. ಅಪ್ಕಮಿಂಗ್ ಟೈಮ್ಸಲ್ಲಿ 12 ಸಿಟೀಸ್ನಲ್ಲಿ ಎಲ್ಲಾದರೂ ಕಾಯಿನ್ಸ್ ಒಂದು ರಿಕ್ವೈರ್ಮೆಂಟ್ ಇರುತ್ತಲ್ವ, ಲೈಕ್ ತುಂಬ ಜನ ಜಾಸ್ತಿ ಇರೋ ಹತ್ರ, ಮಾಲ್ಸ್ ಹತ್ರ ಆ್ಯಂಡ್ ರೈಲ್ವೆ ಸ್ಟೇಷನ್ಸ್ ಹತ್ರ ಯಾವ ಏರಿಯಾಸಲ್ಲಾದರೆ ಜನಕ್ಕೆ ಚೇಂಜಸ್ ಕಾಯಿನ್ಸ್ ರಿಲೇಟೆಡ್ ಆಗಿ ರಿಕ್ವೈರ್ಮೆಂಟ್ ಇರುತ್ತಲ್ವ, ಅಲ್ಲಿ ಕಾಯಿನ್ ವೆಂಡಿಂಗ್ ಮಿಷನ್ಸ್ನ ಇನ್ಸ್ಟಾಲ್ ಮಾಡಬೇಕನ್ನೋ ಥರ ಯೂಶಲಾಗಿ ಈಗ ಕೆಲವು ಬ್ಯಾಂಕ್ಸ್ ಹತ್ರ ಹೋಗಿ ನಾವು ನೋಟ್ಸ್ ಕೊಟ್ಟರೆ ಲೈಕ್ 10 ರೂಪೀಸ್ 20 ರೂಪೀಸ್ ನೋಟ್ಸ್ ಕೊಡ್ತಾ ಇದ್ರೆ ನಮಗೆ ಕಾಯಿನ್ಸ್ ಕೊಡ್ತಾ ಇರ್ತಾರಲ್ವ, ಅದೇ ಥರ. ಬಟ್ ಈಗ ಇನ್ಸ್ಟಾಲ್ ಮಾಡ್ತಿರೋವಂಥ ವೆಂಡಿಂಗ್ ಮಿಷನ್ಸಲ್ಲಿ ಫಿಸಿಕಲ್ ಆಗಿ ನೋಟ್ಸ್ನೇನು ಕೊಡಬೇಕಾಗಿ ನೀಡಿಲ್ಲ. ಜಸ್ಟ್ ಅಲ್ಲಿರುವಂಥ QR ಕೋಡ್ನ ನಾವು ಸ್ಕ್ಯಾನ್ ಮಾಡಿ ಥ್ರೂ UPI ಮೂಲಕ ನಾವು ಮಣಿನಂತೂ ಸೆಂಡ್ ಮಾಡ್ತಾ ಇದ್ರೆ ವಿತೌಟ್ ಎನಿ ಕ್ಯಾಶ್ ಜಸ್ಟ್ UPI ಟ್ರಾನ್ಸಾಕ್ಷನ್ ಮೂಲಕ ನಮಗೆ ಕಾಯಿನ್ಸಲ್ಲಿ ಡಿಸ್ಪೆನ್ಸ್ ಆಗುತ್ತೆ ಅನ್ನೋ ಥರ RBI ಗವರ್ನರ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ನೀವು ಮಾರ್ಕೆಟ್ ಟೈಮಲ್ಲಿ ಏನಾದರೂ ಅಪ್ಡೇಟ್ಸ್ ಪಡಿಬೇಕಂದ್ರೆ ನೀವು ಟೆಲಿಗ್ರಾಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಮಾರ್ಕೆಟ್ ಟೈಮಲ್ಲಿ ಅಪ್ಡೇಟ್ಸ್ ಪಡೆಯಬಹುದು. ನೆಕ್ಸ್ಟು ನ್ಯೂ ಏಜ್ ಕಂಪನೀಸ್ ಲೈಕ್ ಇಂಟರ್ನೆಟ್ ಬೇಸ್ಡ್ ಕಂಪನೀಸ್ ರಿಲೇಟೆಡಾಗಿ ಮಾತಾಡ್ಕೊಳ್ಳೋಣ. ಪೇಟಿಎಮ್ 15% ಬೆಳೆದಿದೆ ಆ್ಯಂಡ್ ಜೊಮೊಟೊ ಸ್ಟಾಕ್ ನಿಯರ್ಲಿ 10% ರ್ಯಾಲಿ ಆಗಿದೆ. ಇವನ್ ಪಾಲಿಸಿ ಬಜಾರ್ 7%, ನೈಕಾ 5% ಹತ್ರ ಇಂಟ್ರಾಡೇ ಸೆಷನಲ್ಲಿ ಬೆಳೆದಿವೆ. ಇವೆಲ್ಲರ ಬ್ಯಾಕ್ ಇರೋವಂಥ ಮೇಯ್ನ್ ಥಿಂಗ್, ಪೇಟಿಎಮ್ ಅವರು ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ನಂಬರ್ಸ್ ಪೋಸ್ಟ್ ಮಾಡಿ ಪರ್ಟಿಕ್ಯುಲರ್ ಆಗಿ ಆನ್ ಆಪರೇಟಿಂಗ್ ಸೈಡ್ ಇವರು ಪ್ರಾಫಿಟಬಲ್ ಆಗಿ ಬರ್ತಾ ಇರೋದು. ಇಂಟರ್ನೆಟ್ ಬೇಸ್ಡ್ ಕಂಪನೀಸು ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರೋವಂಥ ನೆಗೆಟಿವ್ಸ್ನ ಸ್ವಲ್ಪವರೆಗೂ ಚೇಂಜಸ್ ಮಾಡಿದೆ ಅಂತ ಅನ್ಕೋಬೇಕು. ಪರ್ಟಿಕ್ಯುಲರ್ ಆಗಿ ಪೇಟಿಎಮ್ ಅವರು ಅವ್ರ ನಂಬರ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಜೊಮೊಟೊ ರಿಲೇಟೆಡ್ ಆಗಿ ಫೌಂಡರ್ ಅಂಡ್ CEO ಆಗಿರೋಂಥ ದೀಪೇಂದರ್ ಗೋಯಲ್ ಅವರು ಆಪರೇಟಿಂಗ್ ಸೈಡು ಪೇಟಿಎಮ್ ಅವ್ರ ಪ್ರಾಫಿಟ್ನ ಪೋಸ್ಟ್ ಮಾಡೋದಕ್ಕೆ ಕಂಗ್ರ್ಯಾಚುಲೇಟ್ ಮಾಡ್ತಾ, ಸಾರಿ ಐ ಬಿಟ್ ಲೇಟ್ ಟು ದಿ ಪಾರ್ಟಿ, ಐ ವಾಸ್ ಸೋ ಬಿಸಿ ವರ್ಕಿಂಗ್ ಆನ್ ಓನ್ ಪ್ರಾಫಿಟಬಿಲಿಟಿ ಅನ್ನೋ ಥರ ಟ್ವೀಟ್ ಮಾಡಿದ್ದಾರೆ. ಇದನ್ನು ಮಾರ್ಕೆಟ್ ಹೇಗೆ ಅರ್ಥ ಮಾಡ್ಕೊಂಡಿದೆ ಅಂದರೆ, ಪೇಟಿಎಮ್ ಅವರು ಆಪರೇಟಿಂಗ್ ಸೈಡ್ ಪ್ರಾಫಿಟಬಿಲಿಟಿಗೆ ಬಂದಿದ್ದಾರಲ್ವಾ, ಅದರಿಂದ ಜೊಮೊಟೊ ಅವರು ಪ್ರಾಫಿಟಬಿಲಿಟಿ ಸೈಡ್ ಬರೋದಕ್ಕೆ ತುಂಬ ಬ್ಯುಸಿಯಾಗಿ ವರ್ಕ್ ಮಾಡ್ತೀವಿ ಅನ್ನೋ ಥರ. ಆ್ಯಂಡ್ ನೆಕ್ಸ್ಟ್ ಟುಮಾರೋ ನಾಳೆ ದಿವಸ ಬರುವಂಥ ಜೊಮೊಟೊ ನಂಬರ್ಸು ಪ್ರಾಫಿಟಬಲ್ ಆಗಿರುತ್ತೆ, ಆಪರೇಟಿಂಗ್ ಸೈಡ್ ಪ್ರಾಫಿಟ್ಸ್ ಇರುತ್ತೆ ಅನ್ನೋ ಕ್ವಶನ್ ಮಾರ್ಕನ್ನು ಜೊಮೊಟೊ ಸ್ಟಾಕ್ ರಿಲೇಟೆಡ್ ಆಗಿ ಬಸ್ನಂತೂ ಕ್ರಿಯೇಟ್ ಮಾಡಿದ್ದೆ. ಮಾರ್ಕೆಟ್ ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ನಾಳೆ ನಂಬರ್ ಚೆನ್ನಾಗಿರುತ್ತೆ ಅಂತ. ಈ ಥರ ಇದ್ರೆ ಪೇಟಿಎಮ್ ರಿಲೇಟೆಡ್ ಆಗಿ ಇನ್ನೊಂದು ಪಾಸಿಟಿವ್ ಅಪ್ಡೇಟು, ಮೆಕ್ವೇರ್ ಅವರು ಪೇಟಿಎಮ್ ರಿಲೇಟೆಡ್ ಆಗಿ ಡಬಲ್ ಅಪ್ಡೇಟ್ ಮಾಡಿದ್ದಾರೆ. ಪ್ರೀವಿಯಸ್ಲಿ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ರಲ್ವಾ, ಮೀನ್ಸ್ ವೀಕ್ ಆಗಿರುತ್ತೆ ಅಂತ ಹೇಳಿದ್ರು ಸ್ಟಾಕ್ನ. ಆದರೆ ಈಗ ಅದನ್ನು ನ್ಯೂಟ್ರಲ್ ಟು ಔಟ್ ಪರ್ಫಾರ್ಮ್ಗೆ ಅಪ್ಗ್ರೇಡ್ ಮಾಡ್ತಾ ಒಂದೇ ಸಲ 2 ಅಪ್ಗ್ರೇಡ್ಸ್ ಕೊಡ್ತಾ ಪ್ರೀವಿಯಸ್ಲಿ ಕೊಟ್ಟಿರೋಂಥ ಸ್ಟಾಕ್ ಟಾರ್ಗೆಟ್ 450 ರೂಪೀಸ್ ಟಾರ್ಗೆಟಿಂದ 800 ರೂಪೀಸ್ ಟಾರ್ಗೆಟ್ನ ಹೇಳ್ತಾ ಇರೋದು. ನಿಯರ್ಲಿ 80% ಅವರು ಟಾರ್ಗೆಟ್ ಪ್ರೈಸ್ನ ಜಾಸ್ತಿ ಮಾಡ್ತಾ ಇರೋದು ಸ್ಟಾಕ್ ಇವತ್ತು ಪ್ರೈಸ್ ಇಷ್ಟೊಂದು ರ್ಯಾಲಿ ಬ್ಯಾಕ್ ಇರೋಂಥ ಮೈನ್ ರೀಸನ್. ಇದಕ್ಕೆ ಇವರು ಹೇಳ್ತಿರೋಂಥ ಮೈನ್ ಥಿಂಗ್, ಪ್ರೀವಿಯಸ್ ರಿಸಲ್ಟ್ ಥರ ಅಲ್ಲದೆ ಈ ಸಲ ಇವರು ರಿಸಲ್ಟ್ಸ್ನ ಪ್ರಾಫಿಟಬಿಲಿಟಿ ರಿಲೇಟೆಡ್ ಆಗಿ ವಿಸಿಬಿಲಿಟಿ ಕಾಣಿಸ್ತಾ ಇದೆ. ಎಕ್ಸ್ಪೆನ್ಸಸ್ ಅಂಡ್ ಅದರ್ ಚಾರ್ಜಸ್ ಅನ್ನು ಇವರು ಕಮ್ಮಿ ಮಾಡ್ಕೊಂತ ಪ್ರಾಫಿಟಬಿಲಿಟಿ ಸೈಡ್ ಇವರು ಸ್ಟೆಪ್ಸ್ ಆಗ್ತಾ ಇರೋದು. ಮೋಸ್ಟ್ ಇಂಪಾರ್ಟೆಂಟ್, ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ ರಿಲೇಟೆಡ್ ಆಗಿ ಗ್ರೋತ್ನ ಇವರು ಇನ್ನೂ ಬೆಟರ್ ಆಗಿ ತೋರಿಸ್ತಾ ಅಪ್ಕಮಿಂಗ್ ಟೈಮ್ಸಲ್ಲಿ ಈ ಸೆಗ್ಮೆಂಟಲ್ಲಿ ಗ್ರೋ ಆಗ್ತಾರೆ ಅನ್ನೋ ಥರ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ರಿಲೇಟೆಡ್ ಆಗಿ ಟಾರ್ಗೆಟ್ನ ಈ 800 ರೂಪೀಸ್ ಟಾರ್ಗೆಟ್ನ ಅಪ್ಗ್ರೇಡ್ ಮಾಡ್ತಿರೋ ಥರ ಮೆಕ್ವೇರ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೇಷನ್ಸು ನಂಬರ್ಸ್ ಇದೆ ಆ್ಯಂಡ್ ಆಪರೇಟಿಂಗ್ ಸೈಡು ಪ್ರಾಫಿಟಬಿಲಿಟಿ ಬಂದಿದೆ. ಜೊಮೊಟೊ ಅವರು ನಾವು ವರ್ಕ್ ಮಾಡ್ತಿದ್ದೀವಿ ಪ್ರಾಫಿಟಬಿಲಿಟಿ ಸೈಡ್ ಬರೋದಕ್ಕಂತ ಟ್ವೀಟ್ ಮಾಡ್ತಾ ಇರೋದು. ಆ್ಯಂಡ್ ಬೇರೆ ರೇಟಿಂಗ್ ಆ್ಯಂಡ್ ಬ್ರೋಕಿಂಗ್ ಏಜೆನ್ಸಿನೂ ಇಂಟರ್ನೆಟ್ ಬೇಸ್ಡ್ ಕಂಪನೀಸ್ ರಿಲೇಟೆಡ್ ಆಗಿ ಅವರ ವ್ಯೂಸ್ನ ಟಾರ್ಗೆಟ್ನ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಎಂಟೈರ್ ಇಂಟರ್ನೆಟ್ ಬೇಸ್ಡ್ ನ್ಯೂ ಏಜ್ ಟೆಕ್ ಕಂಪನೀಸು ಬಿಸ್ನೆಸಸ್ಸು ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವತ್ತು ಪಾಸಿಟಿವ್ ಆಗಿ ಅಪ್ಲೈ ಆಗಿದೆ. ನೆಕ್ಸ್ಟು ಅದಾನಿ ಅವ್ರಿಗೆ ಲೋನ್ಸ್ ರಿಲೇಟೆಡ್ ಆಗಿ RBI ಅವ್ರ ಗವರ್ನರ್ ರೆಸ್ಪಾಂಡ್ ಆಗ್ತಾ, ಅದಾನಿ ರಿಲೇಟೆಡ್ ಆಗಿ ಕಂಪ್ನೀಸ್ಗೆ ಯಾವುದಾದ್ರೂ ಬ್ಯಾಂಕ್ಸ್ ಲೋನ್ಸ್ ಕೊಟ್ಟಿದೆ ಅಲ್ವಾ, ಅದು ಸ್ಟಾಕ್ ಪ್ರೈಸ್ ನೋಡಿ ಕೊಟ್ಟಿಲ್ಲ. ಲೈಕ್ ಸ್ಟಾಕ್ ಪ್ರೈಸ್ ಬೆಳೀತಾ ಇರೋದ್ರಿಂದ ಅದಾನಿ ಅವ್ರಿಗೆ ಬ್ಯಾಂಕ್ಸ್ ಆರ್ NBFCs ಲೋನ್ಸ್ ಕೊಟ್ಟಿಲ್ಲ. ಅದಾನಿ ಅವರು ಮಾಡಿದಿರೋಂಥ ಬಿಸ್ನೆಸ್ ರಿಲೇಟೆಡ್ ಆಗಿ ಫಂಡಮೆಂಟಲ್ಸ್ನ ಹಾಗೂ ಮತ್ತೆ ಅವರು ರೀಪೇ ಮಾಡುವಂಥ ಕ್ಯಾಲ್ಕುಲೇಷನ್ಸಿಂದಾನೇ ಬ್ಯಾಂಕ್ಸ್ ಆ್ಯಂಡ್ NBFCs ಲೋನ್ಸ್ ಕೊಟ್ಟಿದೆ ಅಂತ. ಆದರೆ ಇವತ್ತು ಸ್ಟಾಕ್ ಪ್ರೈಸ್ ಬೆಳೀತಾ ಇದ್ದರೆ ಕಮ್ಮಿ ಆಗ್ತಾ ಇದ್ರೆ ಅದರ ಮೇಲೆ ಬೇಸ್ ಮಾಡ್ಕೊಂಡು ಕೊಟ್ಟಿಲ್ಲ ಅನ್ನೋ ಥರ. ಆ್ಯಂಡ್ ಅದಾನಿ ಅವರು ಕೊಟ್ಟಿರುವಂಥ ಎಕ್ಸ್ಪೋಜರ್ಸ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ತುಂಬ ಕಮ್ಮಿ ಇದೆ ಅಂತ. ಅದರಿಂದ ಇವನ್ ಇನ್ ದ ವರ್ಸ್ಟ್ ಕೇಸ್ ಬ್ಯಾಂಕಿಂಗ್ ಆ್ಯಂಡ್ NBFC ಬಿಸ್ನೆಸ್ ಮೇಲೆ ಅದಾನಿ ರಿಲೇಟೆಡ್ ಆಗಿ ಯಾವ ರಿಸ್ಕೂ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಸೆಕ್ಟರ್ಸ್ ಮೇಲೆ ಇಂಪ್ಯಾಕ್ಟ್ ಇರಲ್ಲ ಅಂತ ಅಪ್ಕಮಿಂಗ್ ಟೈಮ್ಸಲ್ಲೂ ಬ್ಯಾಂಕ್ಸ್ ಆ್ಯಂಡ್ NBFCs ರಿಸೈಲೆಂಟ್ ಆಗಿ ವರ್ಕ್ ಮಾಡುತ್ತೆ ಅನ್ನೋ ಥರ RBI ಗವರ್ನರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟು TCS ಬಗ್ಗೆ ಮಾತಾಡ್ಕೊಳ್ಳೋಣ. TCS ಅವ್ರಿಗೆ ಒಂದು ಬಿಗ್ ಆರ್ಡರ್ ಸಿಕ್ಕಿರೋ ಥರ ನಾವು ಅನ್ಕೋಬೋದು. ಎಷ್ಟು ದೊಡ್ಡ ಆರ್ಡರ್ ಅಂದರೆ, ರೀಸೆಂಟ್ ಫೈನಾನ್ಷಿಯಲ್ ಇಯರ್ FY23 ಇದೆ ಅಲ್ವಾ, ಆ ಎಂಟೈರ್ ಟೋಟಲ್ ಇಯರ್ನಲ್ಲಿ ಇದೇ ದೊಡ್ಡ ಆರ್ಡರ್. ಯಾವಾಗಲೂ ಸಿಕ್ಕಲಿಲ್ಲ ಇಷ್ಟೊಂದು ದೊಡ್ಡ ಆರ್ಡರ್. ಇದು UK ಸಿಕ್ಕಿದೆ. ಆ್ಯಂಡ್ ಲಾಸ್ಟ್ 3 ಇಯರ್ಸ್ನಲ್ಲಿ UK ಇಷ್ಟು ದೊಡ್ಡ ಆರ್ಡರು TCS ಅವ್ರಿಗೆ ಸಿಕ್ಕಲಿಲ್ಲ. TCS ಅವ್ರಿಗೆ UK ಇರುವಂಥ ಇನ್ಶೂರೆನ್ಸ್ ಕಂಪನಿ ಆಗಿರುವಂಥ ಫಿನಿಕ್ಸ್ ಅವರಿಂದ ಈ ಒಂದು ಮೆಗಾ ಆರ್ಡರ್ ಸಿಕ್ಕಿರೋ ಥರ
ಫಿನಿಕ್ಸ್ ಅವರು ಏನೋ ಹೊಸ ಕಸ್ಟಮರ್ ಏನಲ್ಲ, ಇವರಿಗೆ ಹಳೆ ಕಸ್ಟಮರೇ. ಆದರೆ ಇದು ಒಂದು ಹೊಸ ಡೀಲು ಆ್ಯಂಡ್ ಆರ್ಡರ್ ಒಂದು ವ್ಯಾಲ್ಯೂ 600 ಮಿಲಿಯನ್ ಪೌಂಡ್ಸು ಮೀನ್ಸ್ 53,227 ಕ್ರೋರ್ಸ್ ವ್ಯಾಲ್ಯೂ ಆಗುವಂಥ ಆರ್ಡರ್ನ TCS ಅವರು ಪಡೆತಾ ಇರೋದು ಸ್ಟಾಕ್ ಇವತ್ತು ಗೈನ್ ಆಗಿದೆ. ಇಷ್ಟಕ್ಕೂ ಈ ಆರ್ಡರ್ ಯಾವುದರ ರಿಲೇಟೆಡ್ ಆಗಿ ಫಿನಿಕ್ಸ್ ಅವರು ರೀಸೆಂಟಾಗಿ ರಿಯಶ್ಯೂರ್ಡ್ ಆ್ಯಂಡ್ ಕಂಪ್ನಿನ ಅಕ್ವೈರ್ ಮಾಡಿದ್ದಾರೆ. ಈ ಥರ ಇನ್ನೊಂದು ಕಂಪ್ನಿನ ಅಕ್ವೈರ್ ಮಾಡ್ತಾ ಇರೋದು ಆ ಎರಡು ಕಂಪ್ನಿನ ಒಂದು ಮಾಡಬೇಕಾಗತ್ತಲ್ವ. ಈ M&A ಆಕ್ಟಿವಿಟಿ ಇಂಟಿಗ್ರೇಷನ್ ಆ್ಯಂಡ್ ಪ್ಲಾಟ್ಫಾರ್ಮ್ ಚೇಂಜಸ್ ರಿಲೇಟೆಡ್ ಆಗಿ ಟ್ರಾನ್ಸ್ಫಾರ್ಮೇಷನ್ನ TCS ಅವರು ಸರ್ವಿಸಸನ್ನು ಪ್ರೊವೈಡ್ ಮಾಡ್ತಿರೋ ನಂತರ ಅಪ್ಡೇಟ್ಸ್ ಮಾಡ್ತಾ TCS ಅವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಒಂದೇ ಒಂದು ಕ್ವಶನ್ ಮಾರ್ಕು, ಈ 600 ಮಿಲಿಯನ್ ಪೌಂಡ್ಸು ಇಷ್ಟು ಬಿಗ್ ಡೀಲ್ನ ಗೆದ್ದಿದ್ದೀರಲ್ವಾ, ಇದು ಎಷ್ಟು ಇಯರ್ಸ್ಗೆ ಸಂಬಂಧಿಸಿರುವ ಡೀಲು ಮೀನ್ಸ್ ಎಷ್ಟು ಇಯರ್ಸ್ಗೆ ಸಂಬಂಧಿಸಿರುವ ಈ ಆರ್ಡರ್ನ ಕಂಪ್ಲೀಟಾಗಿ ಅಪ್ಡೇಟ್ ಮಾಡಿಲ್ಲ, ಒಂದು ಕ್ಲಾರಿಟಿನ TCS ಅವರು ಕೊಟ್ಟಿಲ್ಲ. ಬಟ್ ರಿಮೈನಿಂಗ್ ಡೇಟಾ ಆಸ್ ಪರ್ TCS ಇದೊಂದು ಬಿಗ್ ಪಾಸಿಟಿವ್ ಅಪ್ಡೇಟ್ ಆಗಿ ನೋಡಬೇಕಾಗತ್ತೆ. ನೆಕ್ಸ್ಟು ಅರಬಿಂದೋ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಅರಬಿಂದೋ ಫಾರ್ಮಾ ಅವರಿಗೆ US FDA ಅಪ್ರೂವಲ್ಲು ಸಿಕ್ಕಿರೋ ಥರ ಅಜ್ಲಾಸ್ಟೈನ್ ಹೈಡ್ರೋಕ್ಲೋರಿಕ್ ರಿಲೇಟೆಡ್ ಆಗಿ ಸಿಕ್ಕಿರೋ ಥರ ಈ ಪರ್ಟಿಕ್ಯುಲರ್ ಡ್ರಗ್ ಅನ್ನೋದು ಒಂದು ನ್ಯಾಸಲ್ ಸ್ಪ್ರೇ ಆ್ಯಂಡ್ ಈ ಪರ್ಟಿಕ್ಯುಲರ್ ಡ್ರಗ್ಗು ಅಲರ್ಜಿಸ್ನ ಟ್ರೀಟ್ ಮಾಡೋದಕ್ಕೋಸ್ಕರ, ಅಲರ್ಜಿ ರಿಲೇಟೆಡ್ ಆಗಿ ಬರುವಂಥ ಸಿಂಪ್ಟಮ್ಸ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅನ್ನೋ ಥರ ಅರಬಿಂದೋ ಫಾರ್ಮಾ ಅವರು ಅಪ್ಡೇಟ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು 6.5% ಹತ್ರ ಇಂಟ್ರಾಡೇ ಸೆಷನಲ್ಲಿ ರ್ಯಾಲಿ ಆಗಿದೆ. ಫ್ರೆಂಡ್ಸ್, ರೆಲಿಗೇರ್ ಅವರು ಯಾವ್ಯಾವ ಸ್ಟಾಕ್ಸು ಡಿವಿಡೆಂಡ್ನ ಪ್ರೆಸೆಂಟ್ ಇರುವಂಥ ಕಂಡೀಷನಲ್ಲಿ ಎಷ್ಟು ಕೊಡ್ತಿದ್ದಾರೆ ಅನ್ನೋದು ಒಂದು ಲಿಸ್ಟ್ನಂತೂ ರೆಡಿ ಮಾಡಿದ್ದಾರೆ. ಡಿವಿಡೆಂಡ್ ಈಲ್ಡ್ ಅಂದರೆ ಏನು? ಲೆಟ್ಸೇ 2 ಕಂಪನೀಸ್ ಇದೆ, ಒಂದು 100 ರೂಪಾಯಿನಲ್ಲಿದೆ, ಇನ್ನೊಂದು 200 ರೂಪೀಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಎರಡೂ 10 ರೂಪಾಯಿ ನಮಗೆ ಡಿವಿಡೆಂಡ್ ಕೊಟ್ಟಿದ್ದಾರೆ ಅಂದರೆ ಅನ್ಕೊಳ್ಳೋಣ. ಇವೆರಡು ಡಿವಿಡೆಂಡು ವ್ಯಾಲ್ಯೂ ಒಂದೇ ಅಲ್ವಾ? ಅಂದರೆ ಒಂದು ಸ್ಟಾಕ್ 100 ರೂಪೀಸ್ನಲ್ಲಿದೆ, ಅದು 10 ರೂಪೀಸೇ ಕೊಟ್ಟಿದೆ. ಇನ್ನೊಂದು 200 ರೂಪೀಸಲ್ಲಿದೆ ಸ್ಟಾಕು, ಅದನ್ನು 10 ರೂಪೀಸೇ ಕೊಟ್ಟಿದೆ. ಅಂದರೆ ಇವೆರಡು ಒಂದೇ ಅಲ್ಲ. ವಿತ್ ರೆಸ್ಪೆಕ್ಟ್ ಟು ಸ್ಟಾಕ್ ಪ್ರೈಸು ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂ ನೋಡಿ ನಾವು ಎಷ್ಟು ಡಿವಿಡೆಂಡ್ನ ಕೊಡ್ತಿದ್ದೇವೆ ಅನ್ನೋದು ಡಿವಿಡೆಂಡ್ ಈಲ್ಡ್ ಆಗಿ ನಾವು ನೋಡ್ತೀವಿ. ಎಷ್ಟು ಜಾಸ್ತಿ ಡಿವಿಡೆಂಡ್ ಈಲ್ಡ್ ಇದ್ದರೆ ಅಷ್ಟು ಜಾಸ್ತಿ ಡಿವಿಡೆಂಡ್ನ ಕಂಪನಿ ಕೊಡ್ತಿರೋ ಥರ ಅರ್ಥ ಆಗತ್ತೆ. ಆ ಥರ ನೋಡಿದ್ರೆ ಈ ಲಿಸ್ಟ್ ಆಫ್ ಕಂಪನೀಸು ಜಾಸ್ತಿ ಡಿವಿಡೆಂಡ್ ಅಂತೂ ಕೊಡ್ತಿದ್ದಾರೆ. ಆದರೆ ಕೇವಲ ಡಿವಿಡೆಂಡ್ ಬೇಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರು ಸಮ್ಟೈಮ್ಸ್ ಟ್ರಾಪಲ್ಲಿ ಬಿದ್ದೋಗ್ತಾರೆ. ಬಿಕಾಸ್ ಫಂಡಮೆಂಟಲ್ಸ್ ವೀಕ್ ಆಗಿರ್ಬೋದು ಅಂಡ್ ಡಿವಿಡೆಂಡ್ಸು ಕಂಟಿನ್ಯೂಸ್ಲಿ ಕೊಡ್ತಾ ಬರ್ಬೋದು. ಬಟ್ ರಿಸಲ್ಟ್ಸ್ ವೀಕ್ ಆಗಿರೋದು ಕಾರಣವಾಗಿ ನಾವು ಇಟ್ಟಿರೋಂಥ ಕ್ಯಾಪಿಟಲೇ ಡಿಪ್ರೆಷನ್ ಆಗ್ಬೋದು. ಅದರಿಂದ ಅಟ್ಲೀಸ್ಟ್ ಸ್ಟೇಬಲ್ ಟು ಸ್ಟ್ಯಾಂಡರ್ಡ್ ನಂಬರ್ಸ್ನ ಮೇಂಟೈನ್ ಮಾಡ್ತಾ ಬೆಟರ್ ಡಿವಿಡೆಂಡ್ ಈಲ್ಡ್ಸ್ ಕೊಡ್ತಿರೋಂಥ ಕಂಪನೀಸು ಒಂದು ವೇಳೆ ಪ್ಯೂರ್ಲಿ ಡಿವಿಡೆಂಡ್ ಇನ್ಕಮ್ಗೋಸ್ಕರ ನೋಡೋರು ಅವ್ರು ಸೆಲೆಕ್ಟ್ ಮಾಡ್ಕೋಬೇಕಾದಂಥ ಸ್ಟಾಕ್ಸು ಆಸ್ ಆಫ್ ನಾವು ಇರುವಂಥ ಕಂಡೀಷನಲ್ಲಿ ಇರುವಂಥ ಟಾಪ್ ಡಿವಿಡೆಂಡ್ ಈಲ್ಡ್ ಸ್ಟಾಕ್ಸ್ ಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಫ್ರೆಂಡ್ಸ್, ಕೊನೆಯದಾಗಿ ಬಿಗಿನರ್ಸ್ ಯಾರಾದರೂ ರೀಸೆಂಟ್ ಟೈಮ್ಸಲ್ಲಿ PC ಜ್ಯುವೆಲ್ಲರ್ಸ್ ಸ್ಟಾಕು ಇಷ್ಟೊಂದು ಫಾಲ್ ಆಗ್ತಿದೆ ಅಲ್ವಾ, ಇವನ್ ಇವತ್ತೂ ಲೋಯರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿಂದ ಏನಾದರೂ ರಿಕವರಿ ಇರ್ಬೋದಾ ಅಂತ ಸ್ಟಾಕ್ ಪ್ರೈಸ್ ಒಂದು ವೇಳೆ ನೀವು ಪೊಸಿಷನ್ ತಗೊಳ್ತಾ ಇದ್ರೆ ಸ್ವಲ್ಪ ಕಾಷಿಯಸ್ ಆಗಿರಿ. ಬಿಕಾಸ್ ಇವತ್ತಿನ ಫಾಲು ಇವ್ರ ರಿಸಲ್ಟ್ಸ್ ಚೆನ್ನಾಗಿ ಇಲ್ದಿರೋ ಕಾರಣವಾಗಿ ಅಥವಾ ರೀಸೆಂಟ್ ಟೈಮ್ಸಲ್ಲಿ ನೆಗೆಟಿವ್ ಇಂದ ಬಂದಿಲ್ಲ. ಈ ಎಂಟೈರ್ ಈ PC ಜ್ಯುವೆಲ್ಲರ್ಸ್ ರಿಲೇಟೆಡ್ ಆಗಿ ಇವರು ಕೊಟ್ಟಿರೋಂಥ ಲೋನ್ಸು ಮತ್ತೆ ಬರಲ್ಲ ಅನ್ನೋ ಥರ ಬ್ಯಾಂಕ್ಸ್ ಭಾವಿಸ್ತಾ ಇವ್ರ ರಿಲೇಟೆಡ್ ಆಗಿ 4 ಬ್ಯಾಂಕ್ಸ್ ಲೈಕ್ IDBI ಬ್ಯಾಂಕು, ಇಂಡಿಯನ್ ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಕರೂರ್ ವೈಶ್ಯ ಬ್ಯಾಂಕ್ ಅವರು ಅವ್ರ ಲೋನ್ಸ್ನ ರೀಕಾಲ್ ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಇಷ್ಟಕ್ಕೂ ಲೋನ್ ರೀಕಾಲ್ ಅಂದರೆ ಏನು? ತಗೊಂಡಿರೋಂಥ ಸಾಲ ರಿಲೇಟೆಡ್ ಆಗಿ ಆನ್ ಟೈಮಲ್ಲಿ EMIs ಪೇ ಮಾಡ್ತಿಲ್ಲ ಅಂದರೆ, ಅಟ್ಲೀಸ್ಟ್ ಆಲ್ಮೋಸ್ಟ್ 6 ಮಂತ್ಸ್ ಹತ್ರನೂ ಪೇ ಮಾಡಿಲ್ಲ ಅಂದರೆ ಇವರು ಕೊಟ್ಟಿರೋಂಥ ಸಾಲ ರಿಸ್ಕಲ್ಲಿದೆ ಅಂತ ಬ್ಯಾಂಕ್ಸ್ ಭಾವಿಸ್ತಾ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಈ ಲೋನ್ಗೆ ರೀಕಾಲ್ನಂತೂ ಹೋಗುತ್ತೆ. ಈಗ ಈ 4 ಬ್ಯಾಂಕ್ಸು ಲೋನ್ ರೀಕಾಲ್ಗಂತೂ ಹೋಗ್ತಿದೆ. ಆ್ಯಂಡ್ ಇದರ ಜೊತೆಗೆ ಪ್ರೀವಿಯಸ್ಲಿ ಇವರು February 3 ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡಿರೋಂಥ ಪ್ರಕಾರ SBI ಅವರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರು, ಇವರೊಬ್ಬರೇ ಅಲ್ಲ ಇವರು ರಿಲೇಟೆಡ್ ಆಗಿರೋವಂಥ ಸ್ವಲ್ಪ ಬ್ಯಾಂಕ್ಸ್ ಎಲ್ಲನೂ ಸೇರಿ PC ಜ್ಯುವೆಲ್ಲರ್ಸ್ ಅವರು ಕೊಟ್ಟಿರೋಂಥ ಲೋನ್ಸ್ ರಿಲೇಟೆಡ್ ಆಗಿ DRATನಲ್ಲಿ ಇವ್ರ ಮೇಲೆ ಕೇಸ್ನಂತೂ ಫೈಲ್ ಮಾಡಿದ್ದಾರೆ. DRAT ಅಂದರೆ ಡೆಟ್ ರಿಕವರಿ ಅಪ್ಲಿಯೇಟ್ ಟ್ರಿಬ್ಯುನಲ್. ಆ್ಯಂಡ್ ಇದರ ರಿಲೇಟೆಡ್ ಆಗಿ ನೆಕ್ಸ್ಟ್ ಹಿಯರಿಂಗು 28 ಫೆಬ್ರವರಿ ಇದೆ. ಸೊ ಆ 28 ಫೆಬ್ರವರಿ ಇವರಿಗೆ ಅಗೇನೆಸ್ಟ್ ಆಗಿ ಏನಾದರೂ ಒಂದು ಆದೇಶ ಬರ್ತಾ ಇದ್ರೆ ಅದೂ ಫರ್ದರ್ ಆಗಿ ಸ್ಟಾಕ್ ರಿಲೇಟೆಡ್ ಆಗಿ ಇರೋ ಇವರ ಬಿಸ್ನೆಸ್ನ ಮೀನ್ಸ್ ಇವ್ರ ರಿಲೇಟೆಡ್ ಆಗಿರೋಂಥ ಅಸೆಟ್ ರಿಲೇಟೆಡ್ ಆಗಿ ಇನ್ಸಾಲ್ವೆನ್ಸಿ ಇನ್ನೇನಾದರೂ ಪ್ರಾಸೆಸ್ ಮೂಲಕ ರಿಕವರಿ ಮಾಡ್ಕೋಬೋದು ಅನ್ನೋ ಥರ ಅವ್ರ ಅಪ್ಡೇಟ್ಸ್ ಏನಾದರೂ ಮಾಡ್ತಾ ಇದ್ರೆ ದೆನ್ PC ಜ್ಯುವೆಲ್ಲರ್ಸ್ ಒಂದು ಕಂಪನಿ ಒಂದು ಎಕ್ಸಿಸ್ಟಿಂಗ್ನೇ ಕ್ವಶನ್ ಮಾರ್ಕ್ ಮಾಡುತ್ತೆ. ಅದರಿಂದ ಈ ಕಂಪನಿಯವರು ಒಂದು ಸೀರಿಯಸ್ ಡೆಟ್ ಟ್ರ್ಯಾಪಲ್ಲಿ ಇದ್ದಾರೆ ಅನ್ನೋ ವಿಷಯನ ಬಿಗಿನರ್ಸು ಅರ್ಥ ಮಾಡಿಕೊಂಡು ಈ ಥರ ಸ್ಟಾಕ್ಸ್ಗೆ ಬಿಗಿನರ್ಸು ಸ್ವಲ್ಪ ದೂರ ಇರೋದೇ ಬೆಟರ್. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 17,770 ಆ್ಯಂಡ್ ಅಪ್ ಸೈಡು 17,950. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಇವತ್ತು ನೀವು ಗಮನಿಸ್ತಾ ಇದ್ರೆ ಒನ್ಸ್ 41,630 ಲೆವೆಲ್ನ ಡೌನ್ ಆದಮೇಲೆ ಅದೇ ಲೆವೆಲ್ 41,630 ಲೆವೆಲ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗಿದೆ. ಇಫ್ ಇನ್ ಕೇಸ್ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಇದು ಬ್ರೇಕ್ ಆದರೆ 41,930 ಆ್ಯಂಡ್ ಇದೇ ರೆಸಿಸ್ಟೆಂಟ್ ಆಗಿ ಆ್ಯಂಡ್ ಡೌನ್ ಸೈಡ್ ಏನಾದರೂ ಮೂವ್ ಆಗ್ತಾ ಇದ್ರೆ 41,360ನ ಬ್ಯಾಂಕ್ ನಿಫ್ಟಿನಲ್ಲಿ ಗಮನಿಸಬಹುದು.
ನೆಕ್ಸ್ಟ್ ನಿಫ್ಟಿ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ನಾವು ಮೇಂಟೈನ್ ಮಾಡ್ತಿರೋಂಥ ರೇಂಜ್ 17,400 to 17,900. ಸ್ಟಿಲ್ ಮಾರ್ಕೆಟ್ ಇದೇ ರೇಂಜಲ್ಲಂತೂ ಇದೆ. ಬಟ್ 17,750 to 17,800 ಈ 50 ಪಾಯಿಂಟ್ ರೇಂಜ್ ಅಬೋವ್ ಅಂತೂ ಮಾರ್ಕೆಟ್ ಬರ್ತಾ ಇದ್ರಿ, ಅಪ್ಸೈಡ್ಗೆ ಮೂವ್ ಆಗ್ತಾ ಇದ್ರಿ, ನಾವು ರೆಸಿಸ್ಟೆಂಟ್ನ ಚೇಂಜ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದ್ವಲ್ವಾ. ಅದರಿಂದ ನಿಫ್ಟಿ ರೇಂಜ್ನ ಪ್ರೆಸೆಂಟು ಚೇಂಜ್ ಮಾಡ್ತಿದ್ದೀನಿ. ಪ್ರೆಸೆಂಟ್ ಇರುವಂಥ ಮಾರ್ಕೆಟ್ ಡೈರೆಕ್ಷನ್ ನೋಡ್ತಾ ಇದ್ರೆ 17,700 ಬ್ರೇಕ್ ಆಗಲ್ಲ ಅನ್ನೋ ಥರ ಡೌನ್ ಸೈಡು ಇಂಡಿಕೇಶನ್ ಕಾಣಿಸ್ತಾ ಇದೆ. ಅದರಿಂದ ಡೌನ್ ಸೈಡ್ 17,700, ಅಪ್ ಸೈಡು 18,200 ಮಾರ್ಕೆಟ್ ರಿಲೇಟೆಡ್ ಆಗಿ ಹೊಸ ಝೋನ್ ನಾವು ಗಮನಿಸಬಹುದು. ಇಲ್ಲ ರಿಸ್ಕ್ ತಗೊಳಕ್ ಆಗಲ್ಲ ಅಂತ ಅನ್ಕೊಳ್ಳೋರು 17,500 to 18,200 ಈ 700 ಪಾಯಿಂಟ್ ರೇಂಜ್ನ ತಗೋಬಹುದು. ಯಾರಾದರೂ ಬಿಗಿನರ್ಸ್ ಜಾಸ್ತಿ ರಿಸ್ಕ್ ಹೋಗ್ಬಾರ್ದು ಅನ್ಕೊಳ್ಳೋರು ಈ ರೇಂಜ್ನ ಗಮನಿಸಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.